ಗಂಡ ಒಂದು ಆಸ್ಪತ್ರೆಗೆ ಹೋದನಂತ. ಯಾವ ಆಸ್ಪತ್ರೆಗೆ? ಕಿವಿ ಡಾಕ್ಟ್ರ್ ಹತ್ರ ಹೋದ. ಹೋಗಿ ಡಾಕ್ಟ್ರಿಗೆ ಹೇಳಿದಂತ, ಇಲ್ಲ ನಮ್ಮ ಮನ್ಯಾಗ ಹೆಣ್ಮಕ್ಳು ಕಿವಿ ಕೇಳೋದಿಲ್ಲ, ಸ್ವಲ್ಪ ಇದಕ್ಕೇನು ಮಾಡಬೇಕು, ಕಿವಿ ಕೇಳ್ತಾ ಇಲ್ಲ, ಏನು ಮಾಡಬೇಕು? ಅವಾಗ ಅವ್ರು ಡಾಕ್ಟ್ರಂದು, ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ. ಅವಾಗ ಅವ ಅಂದ, ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು, ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ, ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ? ಅವಾಗ ಅವ ಡಾಕ್ಟ್ರ್ ಅಂದ, ಮತ್ತು ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ, ಒಂದು ಕೆಲಸ ಮಾಡು, ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಮತ್ತು ಎಷ್ಟು ದೂರದಿಂದ ಕೇಳೋದಿಲ್ಲ ಅಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಕೊಡ್ಬೋದು ನಿನಗೆ, ಇದನ್ನು ಹೇಳ್ಬೋದು ರೀ, ಮಾಡ್ಬೋದು. ಅವಾಗ ಡಾಕ್ಟ್ರ್ ಅಂದ, ನೋಡು ಒಂದು ಕೆಲಸ ಮಾಡು, ಒಂದೊಂದು 10 ಫೀಟ್ ಬಿಟ್ಟು ಕೂಗು, ಅಂದರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಿಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು. ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ. ಅವ ಹೋಗಿ ಅಂಗಳದಾಗ ನಿಂತು ಕರೆದ, ಊಟಕ್ಕೇನು ಮಾಡಿ, ಇವತ್ತು ಟಿಫಿನ್ಗೆ ಏನು ಮಾಡಿ ಅಂದ. ಏನು ದೇರ್ ವಾಸ್ ನೋ ರೆಸ್ಪಾನ್ಸ್, ಏನೂ ಬರಲಿಲ್ಲ. ಮತ್ತು ತಲಬಾಕಲಿಗೆ ಬಂದ, ನಾಷ್ಟಕ್ಕೆ ಏನು ಮಾಡಿ ಅಂದ, ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಮತ್ತು ಅಡುಗೆ ಮನೆ ಬಾಕಲಿಗೆ ಬಂದ, ಅಲ್ಲಿ ನಿಂತು ನಾಷ್ಟಕ್ಕೆ ಏನು ಮಾಡಿ ಅಂದ, ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ. ಹೆಂಡತಿ ಹತ್ರ ಹೋಗಿ ಡುಬ್ಬ ಬಡ್ದ, ನಾಷ್ಟಕ್ಕೆ ಏನು ಮಾಡಿ ಅಂದ. ಚಹಾ ಮಾಡಕತ್ತಿದ್ಲು, ಬೊಗೋಣಿ ತೊಗೊಂಡ ಬಿಟ್ಲು ತೆಲಿಗಿದೆ ಕೇಟ. ಅಲ್ಲ, ಉಪ್ಪಿಟ್ಟು ಮಾಡಿನಂತ 4 ಸಲ ಅಂತ ಹೇಳಕತ್ತು ನಿನಗೆ, ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಮಿಷನರ ತೊಗೊಬಾರ್ದ ನೀನು? ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ? ಇದಕ್ಕೆ ಕೇಳ್ತಿದ್ದಿಲ್ಲ.